ದೇಶದ ಚೊಚ್ಚಲ ಹೈಡ್ರೋಜನ್ ರೈಲಿಗೆ ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಹರಿಯಾಣದ ಜಿಂದಿಂದ ಸೋನಿಪತ್ ತನಕ ಹೈಡ್ರೋಜನ್ ರೈಲು ಸಂಚಾರ ಮಾಡುತ್ತೆ. ಹೈಡ್ರೋಜನ್ ಟ್ರೈನ್ ಇಂದ ಹೊಸ ಅಧ್ಯಾಯವನ್ನ ನಿರ್ಮಿಸಿರೋದು ರೈಲ್ವೆ. ವಿಶ್ವದ ಏಕೈಕ ಗ್ರೀನ್ ಟ್ರೈನ್ ಆಗುತ್ತೆ ಇದು. ಮೇಕ್ ಇನ್ ಇಂಡಿಯಾ ಇದು. ಹಾಗಾಗಿ ಮೇಕ್ ಇನ್ ಇಂಡಿಯಾ ಕ್ರಾಂತಿ ಈಗ ಮುಂದುವರಿತಾ ಇದೆ. ಪರಿಸರ ಸ್ನೇಹಿ, ಕಡಿಮೆ ನಿರ್ವಹಣೆ ಹೈಡ್ರೋಜನ್ ರೈಲಿನ ವಿಶೇಷತೆ ಇರೋದು. ದೇಶದ ಚೊಚ್ಚಲ ಹೈಡ್ರೋಜನ್ ರೈಲಿಗೆ ಇವತ್ತು ಮೋದಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಹರಿಯಾಣದ ಜಿಂದಿಂದ ಸೋನಿಪತ್ ತನಕ ಈ ಒಂದು ರೈಲು ಓಡಾಟ ಮಾಡುತ್ತೆ. ಹೈಡ್ರೋಜನ್ ಟ್ರೈನ್ ಇಂದ ಹೊಸ ಅಧ್ಯಾಯವನ್ನ ನಿರ್ಮಾಣ ಮಾಡಿರೋದು ಈಗ ರೈಲ್ವೆ. ವಿಶ್ವದ ಏಕೈಕ ಗ್ರೀನ್ ಟ್ರೈನ್ ಇದು. ಮೇಕ್ ಇನ್ ಇಂಡಿಯಾ, ಪರಿಸರ ಸ್ನೇಹಿ, ಕಡಿಮೆ ನಿರ್ವಹಣೆ ಹೈಡ್ರೋಜನ್ ರೈಲಿನ ಇರುವಂತ ವಿಶೇಷತೆಗಳು. ಹಾಗಾಗಿ ಇದು ಭಾರಿ ಅನುಕೂಲ ಆಗತ್ತೆ. ನೋಡಿ, ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ದೇಶದ ಚೊಚ್ಚಲ ಹೈಡ್ರೋಜನ್ ರೈಲಿಗೆ ಮೋದಿ ಕಡೆಯಿಂದ ಗ್ರೀನ್ ಸಿಗ್ನಲ್. ಮೋದಿಯವರು ಇವತ್ತು ಹಸಿರು ನಿಶಾನೆಯನ್ನ ತೋರಿಸಿದ್ರು. ಹೈಡ್ರೋಜನ್ ರೈಲಿಗೆ ಮೋದಿ ಕಡೆಯಿಂದ ಉದ್ಘಾಟನೆ ಆಯಿತು. ಹರಿಯಾಣದ ಜಿಂದಿಂದ ಸೋನಿಪತ್ ತನಕ ಹೈಡ್ರೋಜನ್ ರೈಲು ಓಡಾಟವನ್ನ ಮಾಡುತ್ತೆ. ಹೈಡ್ರೋಜನ್ ಟ್ರೈನ್ ಇಂದ ಹೊಸ ಅಧ್ಯಾಯ ಇದು ರೈಲ್ವೆ ಕಡೆಯಿಂದ ಆಗ್ತಾ ಇರೋದು. ವಿಶ್ವದ ಏಕೈಕ ಗ್ರೀನ್ ಟ್ರೈನ್ ಇದು. ಹಾಗಾಗಿ ಹೈಡ್ರೋಜನ್ ರೈಲು ಅಂತ ಹೇಳಿದ್ರೆ ವಿದ್ಯುತ್ ಅಥವಾ ಡೀಸೆಲ್ ಬದಲು ಹೈಡ್ರೋಜನ್ ಇಂಧನ ಕೋಶಗಳ ಆ ಮೂಲಕ ಚಲಿಸುವಂತ ರೈಲು ಇದು. ಅಂದ್ರೆ ಇದು ಹೈಡ್ರೋಜನ್ ಮತ್ತು ಆಮ್ಲಜನಕದ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪಾದಿಸಿ ರೈಲನ್ನ ಓಡಿಸಲಾಗುತ್ತೆ. ಇದರ ಮುಖ್ಯ ಉಪ ಉತ್ಪನ್ನ ಕೇವಲ ನೀರು ಮತ್ತು ಉಗಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಯಾವುದೇ ಇಂಗಾಲದ ಡೈಆಕ್ಸೈಡ್ ಅಥವಾ ಹಾನಿಕಾರಕ ಹೊಗೆಯನ್ನ ಹೊರಸೂಸೋದಿಲ್ಲ. ಶೂನ್ಯ ಕಾರ್ಬನ್ ಹೊರಸೂಸುವಿಕೆ ಇರುತ್ತೆ, ಅಂದ್ರೆ ಝೀರೋ ಕಾರ್ಬನ್ ಎಮಿಷನ್. ಹಾಗಾಗಿ ಇದು ಇದರ ಪ್ಲಸ್ ಪಾಯಿಂಟ್. ಡೀಸೆಲ್ ರೈಲುಗಳಿಗೆ ಹೋಲಿಕೆ ಮಾಡಿದ್ರೆ 60% ಶಬ್ದ ಇದ್ದದ್ದು ಕಡಿಮೆ ಇರುತ್ತೆ ಮತ್ತು ಪ್ರಯಾಣ ಆರಾಮದಾಯಕವಾಗಿ ಇರುತ್ತೆ. ಅದರ ಜೊತೆಗೆ ಒಂದು ಬಾರಿ ಇಂಧನ ತುಂಬಿಸಿದ್ರೆ, ರಿಫಿಲ್ ಮಾಡಿದ್ರೆ ಈ ರೈಲುಗಳು ಸುಮಾರು 1000 ಕಿಲೋಮೀಟರ್ ತನಕ ಸಂಚಾರ ಮಾಡುವಂತ ಸಾಮರ್ಥ್ಯ ಹೊಂದಿರುತ್ತೆ. ಇದರ ವೇಗ ಗಂಟೆಗೆ 120ರಿಂದ 140 ಕಿಲೋಮೀಟರ್. ಭಾರತದ ಮೊದಲ ಹೆಜ್ಜೆ ಇದು. ಭಾರತೀಯ ರೈಲ್ವೆಯು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ದೇಶದ ಮೊದಲ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಸಂಚಾರವನ್ನ ಆರಂಭಿಸಿದೆ. ಭಾರತದ ಹೈಡ್ರೋಜನ್ ರೈಲುಗಳ ತಂತ್ರಜ್ಞಾನ ಮತ್ತು ಇತರೆ ರೈಲ್ವೆ ಯೋಜನೆಗಳ ವಿಚಾರ ಅಂತ ಬಂದಾಗ ಏನೆಲ್ಲ ಅನುಕೂಲ ಆಗುತ್ತೆ, ಇದರ ವಿಶೇಷತೆ ಏನು ಅಂತ ಬಂದಾಗ ಈ ರೀತಿಯಾಗಿ, ಅಂದರೆ ಗಂಟೆಗೆ 120ರಿಂದ 140 ಕಿಲೋಮೀಟರ್ ವೇಗ ಇರುತ್ತೆ. ಒಂದು ಬಾರಿ ಇಂಧನ ತುಂಬಿಸಿದ್ರೆ ಸುಮಾರು 1000 ಕಿಲೋಮೀಟರ್ ತನಕ ಸಂಚಾರ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಅದರ ಜೊತೆಗೆ ಡೀಸೆಲ್ ರೈಲುಗಳಿಗೆ ಹೋಲಿಸಿದರೆ 60% ಶಬ್ದ ಕಡಿಮೆ ಇರುತ್ತೆ. ಅದರ ಜೊತೆಗೆ ಪ್ರಯಾಣ ಮಾತ್ರ ಆರಾಮದಾಯಕವಾಗಿ ಇರುತ್ತೆ. ಈ ರೀತಿಯಾಗಿ ಇರೋದು ಇದು ಹೈಡ್ರೋಜನ್ ಮತ್ತು ಆಮ್ಲಜನಕದ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪಾದಿಸಿ ರೈಲನ್ನು ಓಡಿಸಲಾಗುತ್ತೆ. ಪೆಟ್ರೋಲ್ ಡೀಸೆಲ್ ಇರೋದಿಲ್ಲ.